ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತು ನಾವು ಆನೆಕಲ್ಲಲ್ಲಿ ಬೆಸ್ಟ್ ಬಜ್ಜಿ ಸ್ಪಾಟ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಆಲ್ರೆಡಿ ಗೊತ್ತು ಬೆಸ್ಟ್ ಬಜ್ಜಿ ಸ್ಪಾಟ್ ಯಾವುದು ಅಂತ, ಆದರೂ ನಿಮ್ಗೆಲ್ರಿಗೂ ತೋರಿಸೋಣ ಅಂತ. ನಾನು ಬಜ್ಜಿ ಅಂಗಡಿಗೆ ಹೋಗ್ಬೇಕಂತ ಹೋಗ್ತಾ ಇದ್ದೆ. ಅಷ್ಟರೊಳಗಡೆಗೆ ನಮ್ಮ ಮನೆಯೊಳಗೆ ಕೆಲಸ ಮುಗಿಸ್ಕೊಂಡು ಇನ್ನೇನು ಬರ್ತಾಯಿದ್ಲು. ಹಾಗೆ ಅವಳನ್ನ ಕರ್ಕೊಂಡು ಮನೆಗೆ ಎತ್ತಿ ಬಿಸಾಕಿ ಮತ್ತೆ ರಿಟರ್ನ್ ಬಜ್ಜಿ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅಷ್ಟು ನೋಡಿರಿ, ಇವಾಗ ಅವ್ಳು ಫೋನ್ ಮಾಡ್ತಾ ಇದ್ದಾಳೆ. ಆಲ್ರೆಡಿ ಬಂದರು ಮೇಡಮ್ ಅವರು. ಫುಲ್ಲು ಸುಸ್ತಾಗಿ ಇಳಿಲ್ಲ ಬೇಡ ಅಂದ್ಕೊಂಡು. ನಾನು ಹೋಗ್ತಾ ಬಜ್ಜಿ ಅಂಗಡಿಗೆ ಹೆಸರೇ ಇಲ್ಲ. ಸುಮಾರು ವರ್ಷಗಳಿಂದ ಆನೆಕಲ್ಲಲ್ಲಿ ಬಜ್ಜಿ ಅಂಗಡಿನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಹೆಸರು ರತ್ನಮ್ಮ ಅಂತ. 2 ನಿಮಿಷ ನಾವು ಜರ್ನಿ ಮಾಡ್ಕೊಂಡು ಬಂದ್ವಿ. ಫೈನಲ್ಲಾಗಿ ಅಜ್ಜಿಯವರ ಬಜ್ಜಿ ಅಂಗಡಿಗೆ ಬಂದಿದ್ದೀವಿ. ಓಪನ್ ಇಟ್ಟಿದ್ದಾರೆ ಇವತ್ತು ಬಜ್ಜಿ ಅಂಗಡಿನ. ನೋಡೋಣ, ಅಲ್ಲೋಗಿ ಟ್ರೈ ಮಾಡೋಣ. ಕುರ್ಕುರೆ ಹಾಗೂ ಚಿಪ್ಸ್ ಕಂಪನಿಗಳು ಕರುಮ್ ಅಂತ ಸೌಂಡ್ ಬರೋದಕ್ಕೆ ಕೋಟ್ಯಾಂತರ ದುಡ್ಡು ಖರ್ಚು ಮಾಡ್ತಾರೆ. ಆದರೆ ಇವರು ಬರೀ ಕಣ್ಣೆಳತೆ ಕೈ ಎಳ್ತನಲ್ಲೇ ಮಾಡ್ತಾ ಇರೋಂಥ ಎಲ್ಲ ಬಜ್ಜಿಗಳು ಕೂಡ ಕರುಮ್ ಅಂತ ಸಖತ್ತಾಗಿರುತ್ತೆ. ನನಗೆ ಇವ್ರ ಅಂಗಡಿನಲ್ಲಿ ತುಂಬ ಇಷ್ಟ ಅಂತಂದರೆ ಆಲೂಗಡ್ಡೆ ಬೋಂಡ. ಒಳಗಡೆ ಮಸಾಲೆ ಸಖತ್ತಾಗಿರುತ್ತೆ. ನೀವೆಲ್ಲೂ ಕೂಡ ತಿಂದಿರಲ್ಲ, ಅಷ್ಟೊಂದು ಸಖತ್ತಾಗಿರುತ್ತೆ. ಇದಕ್ಕೂ ಮೊದಲು ಇವರು ಗೋಬಿನಲ್ಲಿ ಬಜ್ಜಿ ಮಾಡ್ತಾಯಿದ್ರು, ಸಖತ್ತಾಗಿರ್ತಾಯಿತ್ತು. ಆದರೆ ಇತ್ತೀಚೆಗೆ ಅದನ್ನ ಮಾಡ್ತಾಯಿಲ್ಲ. ಯಾಕೆ ಅಂತ ಅವ್ರ ಹತ್ರನೇ ಕೇಳೋಣ. ನೋಡ್ತಾ ಇರ್ಬೋದು, ಇವಾಗ 7 ಗಂಟೆ ಆಗಿದೆ ಟೈಮು. ಈ ಟೈಮಲ್ಲೂ ಕೂಡ ಎಷ್ಟೊಂದು ಕ್ರೌಡ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಅಜ್ಜಿಗೆ ಒಂದು ಏನಿದೆ ಅಕ್ಕ? ಆನೆಕಲ್ಲಲ್ಲಿದ್ದಾರೆ ರತ್ನಮ್ಮ ಅಜ್ಜಿ. ಹಾಕ್ತಾರೆ ಬೊಂಬಾಟ್ ಬಜ್ಜಿ. ಅಕ್ಕ ಗೋಬಿ ಬಜ್ಜಿ ಹಾಕಲ್ಲ? ಅದಕ್ಕ ಆಲೂಗಡ್ಡೆ ಅದನ್ನು ಹಾಕಲ್ಲ? ಎಷ್ಟು ಗಂಟೆ ಹಾಕ್ತೀರಾ ಡೈಲಿ? 2 ಗಂಟೆಗೆ ಬರ್ತೀನಿ ಅಂಗಡಿಗೆ. 8:15 ಗಂಟೆ ಇರ್ತೀನಿ ಅಷ್ಟೇ. ಇಲ್ಲ, ಒಂದೇ ಸಾಕು ಬಿಡ್ರಿ, ಒಂದೇ ಸರಿಕ. ಸೋಮವಾರ ಬರ್ತೀನಿ. ಈ ಅಡ್ರೆಸ್ಸು ಆನೆಕಲ್ಲಲ್ಲಿ ಮದೀನಾ ನಗರ ಹತ್ರ ಮಸೀದಿ ಹತ್ರನೇ ಬರುತ್ತೆ.